ದುಃಖ ಸೂಚಿಸಿಕೊಳ್ಳಿಕ್ಕಿದ್ದಾರೆ, ಹೇಳ್ತಾ ಇದ್ದಾರೆ ಜನ. ಹೌದು, ಆಗಬಾರ್ದಾಯಿತು, ಪಾಪ ಮುಗ್ಧರಿದ್ರು ಜನ, ಅವ್ರನ್ನ ಹೊಡೆದಿರು, ತಪ್ಪು ಮಾಡಿದವರು, ಧರ್ಮದ ಆದ್ಮೇಲೆ ಹೊಡೆದು ತಪ್ಪು ಅನ್ನುವಂಗೆ ಮಾತಾಡ್ತಿದ್ದಾರೆ. ಅಷ್ಟಲ್ಲ, ಪ್ರಥಮ ಬಾರಿಗೆ ಅಲ್ಲಿಯ ಶ್ರೀನಗರ ಜಾಮಿಯಾ ಮಸೀದಿಯಲ್ಲಿ ಈ ಒಂದು ನೋವನ್ನು ಹೊರಹಾಕುವಂತಹ ಮತ್ತು ಇತರೆ ಮಸೀದಿಗಳಲ್ಲೇ ಬೆಳಗಿನ ಪ್ರಾರ್ಥನೆ ಮಾಡಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಪ್ಪ ಅನ್ನುವಂಥ ಮಾತನ್ನು ಮಾತಾಡಿದ್ದು. ಇದು ಸಣ್ಣ ಡೆವಲಪ್ಮೆಂಟ್ ಅಲ್ಲ. ಯಾಕಪ್ಪ ಅಂದರೆ ಮೂಲತಃ ಭಾರತೀಯರನ್ನ ವಿರೋಧಿಗಳು, ನಮ್ಮ ಸ್ಪಷ್ಟ ವಿರೋಧಿಗಳು, ಇವರು ನಮ್ಮಲ್ಲಿ ಬೇಕಾಗಿಲ್ಲ. ಅವರು ಬೇಡಿಕೆ ಮೂಲತಃ ಸ್ವತಂತ್ರ ಕಾಶ್ಮೀರ, ಅದು ಆಗೋದಿಲ್ಲ ಅಂದಾಗ ಅಟ್ಲೀಸ್ಟ್ ಪಾಕಿಸ್ತಾನ, ನಮ್ಮ ಜನ ಇದ್ದಾರೆ, ನಮ್ಮ ಮುಸ್ಲಿಂ ಜನ ಇದ್ದಾರೆ, ತೋಬುಕೊಳ್ಳೋದು ವಿಷಯದಿಂದಾಗಿ ಕಳೆದ 70 ವರ್ಷಗಳಿಂದ ಅಲ್ಲಿ ತಿಕ್ಕಾಟ ಆಗ್ತಾ ಬಂದು ಕೊನೆಗೆ ಇವತ್ತು ಜನ, ಈ ಹೊಸ ಜನ, ಇವತ್ತಿನ ಜನ ಪರಿವರ್ತನೆ ಆಗ್ತಾ ಇದ್ದಾರೆ ಏನು ಅಂತೇಳಿ ಭಾರತ ನಮಗೆ ಬೇಕಂತ. ಯಾಕಂದರೆ ಈಗಾಗಲೇ ಪ್ರತಿ ವರ್ಷವೂ ಅಲ್ಲೇ ನಮ್ಮ ಪ್ರವಾಸಿಗರು ಹೋಗಿ ಅಲ್ಲಿಯ ಎಲ್ಲ ಸುಂದರ ಸ್ಥಾನಗಳನ್ನು ನೋಡೋ ಜೊತೆಗೆ ಅವರ ಆರ್ಥಿಕ ಅಭಿವೃದ್ಧಿ ಸಹಿತ ಆಗ್ತಾಯಿದೆ ಮತ್ತು ಪ್ರಿಫರೆನ್ಸು ಕೊಡ್ತಾ ಇದ್ದಾವೆ ಗೌರ್ಮೆಂಟ್ ಅನ್ನೋದು. ಜೊತೆಗೆ ಈಗ ಈ ಪ್ರವಾಸೋದ್ಯಮದಿಂದ ಅವರಿಗೆ ಸ್ವತಃ ಗಳಿಗೆ ಹೆಚ್ಚಾಗಿದ್ದರಿಂದಾಗಿ ಹೌದಪ್ಪ, ನಾವು ಭಾರತ ಜೊತೆಗೆ ಸಂಬಂಧ ಕೆಡಿಸೋದ್ರಲ್ಲಿ ಏನೂ ಇಲ್ಲ, ಅವ್ರು ಅಂಥವ್ರು ಅಲ್ಲ ಅನ್ನುವಂಥ ಮಾತು ಕ್ಲಿಯರ್ ಆಗಿದ್ದರಿಂದಾಗಿ ಇವತ್ತು ಜನ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇದು ಆಗಬಾರ್ದಾಗಿತ್ತು ನಮಗಂತೇಳಿ. ಅಷ್ಟಲ್ಲ, ಗೋಧಿ ಮೀಡಿಯಾದ ವಿರುದ್ಧ ನೀವು ಅಪಪ್ರಚಾರ ಮಾಡಬೇಡ್ರಿ ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಾರೆ. ನೋಡಿ, ನಾವು ದುಃಖ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತೇಳಿ. ಅಷ್ಟೇ ಆಗಿ ಇಡೀ ದೇಶದ ತುಂಬ ಎಲ್ಲ ಮುಸಲ್ಮಾನರು ಒಂದಾಗ್ತಾ ಇದ್ದಾರೆ, ಒಂದಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಇದು ಸಪೋರ್ಟ್ ಮಾಡ್ತದೆ, ಯುದ್ಧ ಆಗಿ ಹೋಗ್ರಿ, ಏನಾಗ್ತದೆ ಒಂದು ಡಿಸಿಷನು, ನಾವು ನಿಮಗೆ ವಿರೋಧ ಮಾಡೋದಿಲ್ಲ ಅನ್ನೋಂಥ. ಕಾಂಗ್ರೆಸ್ ಬಿಡ್ರಿ, ಒಂದು ರಾಜಕೀಯ ಇರ್ಬೋದು, ಅದು ಇಲ್ಲಂತಲ್ಲ. ಆದರೆ ಕಾಶ್ಮೀರಿ ಲೋಕಲ್ ಜನ ಈ ರೀತಿಯಾಗಿ ನಮ್ಮ ಈ ಒಂದು ಅಲ್ಲಿ ಪ್ರವಾಸಿಗರಿಗೆ, ಅದರಲ್ಲೂ ಹಿಂದೂ ಪ್ರವಾಸಿಗರಿಗೆ ಪ್ರೀತಿ ವಿಶ್ವಾಸ ತೋರಿಸಿದ್ದು ಮಾತ್ರ ಇದು ಅತ್ಯಂತ ಗಮನಾರ್ಹ. ಅಷ್ಟಲ್ಲ, ಕಾಶ್ಮೀರ ನಮ್ಮಲ್ಲಿ ಉಳಿಯೋದಕ್ಕೆ ತಯಾರಿ ನಡೆಸಿದ. ಇದನ್ನು ನಾವು ಸದುಪಯೋಗ ಮಾಡ್ಕೋಬೇಕಾಗಿದ್ದು ಮೋದಿಯವರ ಕರ್ತವ್ಯವೂ ಹೌದು, ಜೊತೆಗೆ BJP ಕರ್ತವ್ಯ ಹೌದು, ಜೊತೆಗೆ ಗಿಲ್ಗಿಟ್ ಹೇಳಿ ನಿಮಗೆ ಪಾಕಿಸ್ತಾನ ಅಕ್ಯುಪೈಡ್ ಇದು ಈ ನೆಲ ಅದಲ್ಲ, ಅದನ್ನ ಗೆದ್ದು ನಮ್ಮೊಳಗೆ ತೊಗೊಳ್ಳೋಂಥದ್ದು, ಲಾವೂರನ್ನ ಸಹಿತ ನಮ್ಮೊಳಗೆ ತೊಗೊಳ್ಳೋಂಥ ಕೆಲಸ ಆಗಲೇಬೇಕಂತಂದರೆ ಆ ಜನ ಒಪ್ಕೊಳ್ತಾ ಇದ್ದಾರೆ ಅನ್ನೋದು ಭಾಳ ಗಮನಾರ್ಹ. 2 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಕಾಶ್ಮೀರದ ಸಾಮಾನ್ಯ ಜನರು ರಾಜಕೀಯ ಪಕ್ಷಗಳ ಮನವಿ ಅಥವಾ ಸರ್ಕಾರದ ಸೂಚನೆ ಇಲ್ಲದೆಯೇ ಹಿಂಸೆಯ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಅಂತ ಹೇಳ್ತಾರೆ ನಮ್ಮ ಒಮರ್ ಅಬ್ದುಲ್ಲಾ ಅವರು. ಇದು ಫಸ್ಟ್ ಟೈಮ್ ನಮ್ಮ ಜೀವನದಲ್ಲಿ ನಾನು ನೋಡ್ತಾ ಇರೋದು. ತಾವಾಗಿನ ಜನ ಹೊರಗೆ ಬರ್ತಾ ಇದ್ದಾರೆ, ಮೊಂಬತ್ತಿ ಹಿಡಿದು ಬೆಳಗಿಸಿ ಮೌನ ಮೆರವಣಿಗೆ ಆಚರಿಸುವ ಮೂಲಕ ಉಗ್ರರಿಗೆ ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ. ನಾವು ನಿಮ್ಮವರಲ್ಲಪ್ಪ, ನಾವು ಭಾರತೀಯರು ಶಾಂತಿ ಪ್ರಿಯರು ಅಂತ ಮಾತನ್ನು ಇದೆಲ್ಲ ಗಮನಿಸಿ ನಾವು ಹೆಜ್ಜಿಡಬೇಕಾಗಿದೆ. ಯಾಕಂದರೆ ಕಾಶ್ಮೀರಿಗಳ ಎದ್ದು ನಿಲ್ಲೋದು ಭಾಳ ಮಹತ್ವದ. ಯಾಕಂದರೆ ಅವ್ರ ಸಪೋರ್ಟ್ದಿಂದಾಗಿ ಅವ್ರ ಒಳಗೆ ಬರ್ತಾಯಿದ್ರು. ಈಗ ಸಹಿತ ಅವ್ರ